ರಣರೋಚಕತೆಯನ್ನು ಪಡೆದುಕೊಂಡಿದೆ ಇರಾನ್ ವರ್ಸಸ್ ಅಮೆರಿಕ ವಾರ್. ಇರಾನ್ ವರ್ಸಸ್ ಇಸ್ರೇಲ್ ಇದ್ದಿದ್ದು ಇದೀಗ ಇರಾನ್ ವರ್ಸಸ್ ಅಮೆರಿಕ ವಾರ್ ಅಂತ ಬದಲಾಗಿದೆ. ಇಸ್ರೇಲ್ ಬೆಂಬಲಿಸಿ ದಾಳಿ ಮಾಡಿದ್ದಕ್ಕೆ ಇರಾನ್ ಅಮೆರಿಕದ ಮೇಲೆ ಸಿಡಿದೆದ್ದಿದೆ. ದಾಳಿ ಮಾಡಿ ಅಮೆರಿಕ ದೊಡ್ಡ ಅಪರಾಧವನ್ನ ಮಾಡಿದೆ. ನಮ್ಮ ಮೇಲಿನ ವೈಮಾನಿಕ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನು ನಾವು ಕೊಡ್ತೀವಿ ಏನಂತ ಇರಾನ್ ಸೇನಾ ಮುಖ್ಯಸ್ಥ ಅಮೀರ್ ಹತಾಮಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ನಡುವೆ ಇಸ್ರೇಲ್ ಪರ ಬೇಹುಗಾರಿಕೆ ನಡೆಸ್ತಾ ಇದ್ದ ವ್ಯಕ್ತಿಯನ್ನ ಇರಾನ್ ಇದೀಗ ಗಲ್ಲಿಗೇರಿಸಿದೆ. ಮೊಹಮ್ಮದ್ ಅಮೀನ್ ಶಾಹಿಸ್ತೆ ಅಂತ ಆತನ ಹೆಸರು. ಮೊಹಮ್ಮದ್ ಅಮೀನ್ ಶಾಹಿಸ್ತೆ ಎಂಬ ಈ ವ್ಯಕ್ತಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿದ್ದಾರೆ. ಇಸ್ರೇಲಿ ಗುಪ್ತಚರ ಸಂಸ್ಥೆಯೇ ಮೊಸಾದ್ ಜೊತೆಗೆ ಈ ವ್ಯಕ್ತಿ ಸಹಕರಿಸಿದ್ದ ಅಂತ ಆರೋಪ ಕೇಳಿಬಂದಂತಹ ಹಿನ್ನೆಲೆಯಲ್ಲಿ ಗೂಢಾಚಾರಿಯನ್ನ ಗಲ್ಲಿಗೇರಿಸಿದೆ ಇರಾನ್. ಇದರ ನಡುವೆ ಮೂರನೇ ಮಹಾಯುದ್ಧದ ಕಾರ್ಮೋಡ ಬಹಳ ಗಟ್ಟಿಯಾಗ್ತಾ ಇದೆ. ಮೂರನೇ ವಿಶ್ವ ಯುದ್ಧದ ಕಾರ್ಮೋಡ ಕಣ್ಣಿಗೆ ಕಾಣಿಸ್ತಾ ಇದೆ. ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ಅಮೆರಿಕ ಅಧಿಕೃತ ಪ್ರವೇಶವನ್ನ ನಿನ್ನೆಯೇ ಮಾಡಿದೆ. ರಾತ್ರಿ ಇರಾನ್ಗೆ ನುಗ್ಗಿ ಅವರ 3 ಅಣುಸ್ಥಾವರಗಳನ್ನು ಕೂಡ ಪುಡಿಗಟ್ಟಿದೆ ಅಮೆರಿಕ. ಇದಕ್ಕೆ 125ಕ್ಕೂ ಹೆಚ್ಚಿನ ಯುದ್ಧ ವಿಮಾನಗಳನ್ನು ಬಳಸ್ಕೊಂಡಿದ್ದಾರೆ. ಕಣ್ಣಿಗೆ ಕಾಣದಂತಹ B-2 ಬಾಂಬರ್ ಜೆಟ್ ಅನ್ನ ಬಳಸಿದ್ದಾರೆ. ಬಂಕರ್ಗಳನ್ನು ಕೂಡ ಛಿದ್ರಗೊಳಿಸಬಲ್ಲುವಂತಹ ಮಹಾ ಬಾಂಬ್ ಅನ್ನ ಬಳಕೆ ಮಾಡಿದೆ. ಅಂದ್ರೆ ಒಂದು ಒಳ್ಳೊಳ್ಳೆ ತುಂಬ ಇಂಪ್ರೂವ್ಡ್ ಆಗಿರೋ ಟೆಕ್ನಾಲಜಿನ ಬಳಸಿ ಇಲ್ಲಿ ನೋಡಿ B-2 ಬಾಂಬರ್ ಜೆಟ್ ಅಂದರೆ ಬಂಕರ್ಗಳನ್ನು ಕೂಡ ಛಿದ್ರಗೊಳಿಸುವಂತಹ, ಭೂಮಿ ಮೇಲೆ ಮಾತ್ರ ಅಲ್ಲ ಭೂಮಿಯ ಆಳದಲ್ಲೂ ಇರುವಂತಹದನ್ನ ಪುಡಿಗಟ್ಟುವಂತಹ ಕೆಲಸವನ್ನು ಅಮೆರಿಕ ಮಾಡಿದೆ. ಸೊ ಅಮೆರಿಕ ತನ್ನ ಶಕ್ತಿ ಪ್ರದರ್ಶನ, ಸೂಪರ್ ಪವರ್ ಕಂಟ್ರಿ ಯಾಕೆ ನಮ್ಮನ್ನು ಕರಿತೀವಿ ಅನ್ನುವಂಥದ್ದನ್ನ ಇರಾನ್ ಮೇಲೆ ಬಲಪ್ರಯೋಗ ಮಾಡಿ ತೋರಿಸಿದೆ. ಇರಾನ್ನ 3 ಅಣುಸ್ಥಾವರಗಳನ್ನು ಎಲ್ಲಿದೆ ಅಂತ ಹುಡುಕಿ ಅದನ್ನು ಛಿದ್ರಗೊಳಿಸುವಂತಹ ಕೆಲಸವನ್ನು ಮಾಡಿದೆ. 3 ಸ್ಥಾವರವು ಕೂಡ ನೆಲದ ಹಲವು ಅಡಿ ಆಳದಲ್ಲಿರುತ್ತೆ. ಎಸ್, ಈ ಒಂದು ನ್ಯೂಕ್ಲಿಯರ್ ಪ್ಲಾಂಟೇ ಹಾಗೆ ಭೂಮಿ ಮೇಲೆ ಒಂದು ಬಿಲ್ಡಿಂಗ್ ಕಟ್ಟಿ ಅದರೊಳಗೆ ಮಾಡಲ್ಲ, ಭೂಮಿಯ ಆಳದೊಳಗೆ ಅದನ್ನು ಪ್ರಯೋಗ ಮಾಡುವಂಥದ್ದು. ಅದನ್ನು ಹುಡುಕಿ ಭೂಮಿಯ ಒಳಗೆ ಹೋಗಿ ನಾಶ ಮಾಡಿ ಬರುವಂತಹ ತಮ್ಮ ಟೆಕ್ನಾಲಜಿ ಹೇಗಿದೆ ಅನ್ನುವಂಥದ್ದನ್ನು ಇಡೀ ವಿಶ್ವಕ್ಕೆ ಮತ್ತೊಮ್ಮೆ ಪ್ರೂವ್ ಮಾಡಿದೆ ಅಮೆರಿಕ. ಇಸ್ರೇಲ್ ಬಳಿ ಧ್ವಂಸಗೊಳಿಸುವಂತಹ ಶಸ್ತ್ರಾಸ್ತ್ರಗಳಿರಲಿಲ್ಲ, ಬಟ್ ಇಸ್ರೇಲ್ ಸಹಾಯಕ್ಕೆ ನಿಂತ್ಕೊಂಡು ಅಮೆರಿಕ ಮಧ್ಯಪ್ರವೇಶವನ್ನು ಮಾಡಿದೆ. ಬಟ್ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ, 3ನೇ ಮಹಾಯುದ್ಧ ನಡೆದೇ ಬಿಡುತ್ತಾ ಅಂತ. ಇಲ್ಲಿ ತನಕ ಇದ್ದಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಅಮೆರಿಕ ಒಂದು ವೇಳೆ ಮಧ್ಯಪ್ರವೇಶ ಮಾಡಿದ್ರೆ 3ನೇ ಮಹಾಯುದ್ಧಕ್ಕೆ ನಾಂದಿ ಆಡಬಹುದು, ಶುರುವಾಗಬಹುದು ಅನ್ನುವಂತಹ ಪ್ರಶ್ನೆ ಇತ್ತು. ಅದೇ ರೀತಿಯಾಗಿ ಅಮೆರಿಕ ಇದಕ್ಕೆ ಎಂಟ್ರಿ ಕೊಟ್ಟಿದೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಇರಾನ್ ಜೊತೆಗೆ ಯಾರು ನಿಂತ್ಕೊಳ್ತಾರೆ? ಈಗ ಆಲ್ರೆಡಿ ಅವ್ರು ಹೇಳ್ತಾ ಇದ್ದಾರೆ, ರಷ್ಯಾ ಅಧ್ಯಕ್ಷ ಪುಟಿನ್ ಅವ್ರನ್ನ ಭೇಟಿ ಮಾಡ್ತೀನಿ, ಮಾತುಕತೆ ನಡೆಸ್ತೀನಿ ಅಂತ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ರಷ್ಯಾದವ್ರನ್ನ ಮೀಟ್ ಮಾಡಿ ಹಾಗಾದ್ರೆ ಅವ್ರು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ರಷ್ಯಾ ವರ್ಸಸ್ ಅಮೆರಿಕ ಆದ್ರೆ 3ನೇ ಮಹಾಯುದ್ಧ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ.